ಲಘು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಶಾಸಕ ಅಶೋಕ್ ಮನುಗುಳಿ. ಇಂದು ಸಿಂದಗಿ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸಿಂದಗಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಮನುಗುಳಿ ಇವರ ಅಮೃತ ಹಸ್ತದಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅಶೋಕ್ ಮನುಗುಳಿ ಅವರು ಮಾತನಾಡಿ, ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೆಚ್ಚಿನ ಯೋಜನೆ ಈಡೇರಿದೆ. ಇಂದಿರಾ ಕ್ಯಾಂಟೀನ್ ಬಡವರಿಗೆ, ಗ್ರಾಮೀಣದಿಂದ ಬಂದ ಜನರಿಗೆ ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಆಹಾರ ಸಿಗಲಿದೆ ಎಂದು ಹೇಳಿದರು. ಇಂದಿರಾ ಕ್ಯಾಂಟೀನ್ ವಿಜೃಂಭಣೆಯಿಂದ ಉದ್ಘಾಟಿಸುವುದು ಅಷ್ಟೇ ಅಲ್ಲದೆ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಇಲ್ಲಿ ಪೂರೈಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಶಾಂತವೀರ್ ಮನುಗುಳಿ ಅವರು ಮಾತನಾಡಿ, ಇಂದಿರಾ ಕ್ಯಾಂಟೀನ್ ಇದು ಬಡವರಿಗೆ ಒಳ್ಳೆಯ ಕಡಿಮೆ ಬೆಲೆಯಲ್ಲಿ ಹೊಟ್ಟೆ ತುಂಬುವಂತಹ ಯೋಜನೆಯಾಗಿದ್ದು, ಇಲ್ಲಿ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಪೂರೈಸಬೇಕು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಶ್ರೀ ಸಂದೀಪ್ ಚೌರ್, ಅಧಿಕಾರಿಗಳಾದ ಸೌದಾಗರ್, ರಾಜಶೇಖರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಾದ ಅಬೂಬಕರ್ ಖತೀಬ್, ಪುರಸಭೆ ಸದಸ್ಯರು, ಅಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಯೋಜನೆ ಯಶಸ್ವಿ ಆಗಲಿ, ಇದರ ಮೇಲೆ ಹೆಚ್ಚಿನ ನಿಗಾ ಪುರಸಭೆ ಅವರು ವಹಿಸಲಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಮೇಲಿನ ಮೇಲೆ ಇದಕ್ಕೆ ಭೇಟಿ ಕೊಟ್ಟು ಜನರಿಗೆ ಇವತ್ತು ಸೇವೆ ಮಾಡಲು ತಾವೆಲ್ಲರೂ ಕಾರಣಕರ್ತರಾಗಬೇಕಂತೇಳಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀನಿ. ಯಾಕಪ್ಪ ಅಂತಂದ್ರೆ ಯೋಜನೆಗಳು ಸರ್ಕಾರ ಭಾಳ ತರ್ತದೆ. ಇವತ್ತು ಅನುದಾನನೂ ಸಾಕಷ್ಟು ಬಿಡುಗಡೆ ಆಗ್ತದೆ. ಅದರ ಸದುಪಯೋಗ ನಾವು ಪಡ್ಕೊಳ್ಬೇಕು. ನೋಡ್ರಿ, 2013ರಿಂದ 2018ರವರೆಗೆ ಕೃಷಿ ಭಾಗ್ಯ ಅನ್ನುವ ಒಂದು ಯೋಜನೆ ತಂದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಕೃಷಿ ಭಾಗ್ಯದಲ್ಲಿ ಎಂತೆಂಥ ಯೋಜನೆಗಳು, ಇವತ್ತು ಟ್ರ್ಯಾಕ್ಟರ್ ಫ್ರೀ ಕೊಡ್ತಿದ್ರು, ಮೋಟರ್ ಫ್ರೀ ಕೊಡ್ತಿದ್ರು, ಇವತ್ತು ಕನ್ವೇಯರ್ ಫ್ರೀ ಕೊಡ್ತಿದ್ರು, ನೇಗಿಲಿ ಫ್ರೀ ಕೊಡ್ತಿದ್ರು, ಹಲವಾರು ಬಗೆಗಳ ಇವತ್ತು ಕೃಷಿ ಉಪಕರಣಗಳನ್ನು ಫ್ರೀ ಕೊಡ್ತಿದ್ರು. ಆದರೆ 2018ರ ನಂತರ ಅವೆಲ್ಲ ಭಾಗ್ಯಗಳು ಬಂದಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಕೃಷಿ ಇಲಾಖೆಗೆ ವಿಶೇಷವಾದ ಅನುದಾನವನ್ನು ಕೊಡುವ ಮೂಲಕ ಇವತ್ತು ಮತ್ತೊಮ್ಮೆ ಕೃಷಿ ಭಾಗ್ಯವನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮ ಸರ್ಕಾರ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಯೋಜನೆಗಳು, ಇವತ್ತು ಪಬ್ಲಿಕ್ ಸ್ಕೂಲ್ ಅಂತೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ಪಬ್ಲಿಕ್ ಸ್ಕೂಲ್ ತೆಗಿಬೇಕಂತ ಒಂದು ವಿಚಾರ ನಮ್ಮ ಸರ್ಕಾರದಲ್ಲಿ ಐತಿ. ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗೈತಿ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅತ್ಯಂತ ಬದ್ಧತೆಯಿಂದ, ಅಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹಕಾರ ಕೊಡಬೇಕು. ಇಂಥ ಯೋಜನೆಗಳು ಒಬ್ಬ ಕಡೆ ವ್ಯಕ್ತಿಗೂ ಮುಟ್ಟಿಸುವಂಥ ಪ್ರಾಮಾಣಿಕವಾದ ಕೆಲಸ ನಾನು, ಪುರಸಭೆ ಸದಸ್ಯರು, ಅಧ್ಯಕ್ಷರು, ಅಧಿಕಾರಿಗಳ ಜೊತೆಗೂಡಿ ಈ ಇಂದಿರಾ ಕ್ಯಾಂಟೀನ್ ಯಶಸ್ವಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಆ ಒಂದು ಸುಂದರವಾದ ಮತ್ತು ಅಷ್ಟೇ ಅಚ್ಚುಕಟ್ಟುತನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ, ಪುರಸಭೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗೌರವಾನ್ವಿತ ಎಲ್ಲ ಅಧಿಕಾರಿಗಳಿಗೆ ಆತ್ಮೀಯವಾಗಿ ಬರಮಾಡಿಕೊಂಡು ಅಭಿಮಾನದಿಂದ ಸನ್ಮಾನ ಮಾಡಿರುವಂಥ ಪುರಸಭೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ಈ ಸಭೆ ಮೂಲಕ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.